ನಿಕ್ಷೇಪ. ಗದಗದ ಕಪ್ಪತಗುಡ್ಡದಲ್ಲಿ ಅಪಾರ ಚಿನ್ನದ ಸಂಪತ್ತು ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಐತಿಹಾಸಿಕ ನಂಟಿದೆಯಂತೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಲಾಗ್ತಾ ಇತ್ತು. ಚಾಲುಕ್ಯರ ಅವಧಿಯಲ್ಲೂ ಕೂಡ ಇದೇ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇತ್ತು. ಕಪ್ಪತಗುಡ್ಡದ ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂತ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂತಹ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂತಹ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ತಗುಡ್ಡದಲ್ಲಿರುವಂತಹ ಚಿನ್ನದ ನಿಕ್ಷೇಪ ಇರುವಂತಹ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ತಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ. ಯಾಕಂತಂದ್ರೆ ಕಪ್ಪತ್ತಗುಡ್ಡದಲ್ಲಿ ಇತ್ತೀಚೆಗೆ ಸಂಶೋಧನೆ ಮಾಡದಂತ ಸಮಯದಲ್ಲಿ ಕೂಡ ಇಲ್ಲಿ ಸಾಕಷ್ಟು ಸಂಪತ್ತಿದೆ. ಇಲ್ಲಿ ಚಿನ್ನ ಇದೆ, ಕಬ್ಬಿಣವಿದೆ, ಈ ರೀತಿ ಸಾಕಷ್ಟು ಸಂಪತ್ತಿದೆ. ಆದ್ರೆ ಈ ಹಿಂದೆ ರಾಜ ಮಹಾರಾಜರು ಕೂಡ ಕಪ್ಪತ್ತಗುಡ್ಡದಲ್ಲಿರುವಂತಹ ಅಪಾರ ಚಿನ್ನವನ್ನು ಕೂಡ ನಿಕ್ಷೇಪಗಳಿಂದ ಚಿನ್ನವನ್ನು ತೆಗೆದು ಆಭರಣಗಳನ್ನು ಕೂಡ ಮಾಡ್ತಾ ಇದ್ರು. ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಒಂದ್ ಕಡೆ ಏನಂತಂದ್ರೆ ಲಕ್ಕುಂಡಿಯಲ್ಲಿ ಟಂಕಶಾಲೆ ಏನಿತ್ತು, ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂದ್ರೆ ಲಕ್ಕುಂಡಿಯಲ್ಲಿ ಯಾವುದೇ ರೀತಿಯಿಂದ ಚಿನ್ನದ ನಿಕ್ಷೇಪಗಳಿಲ್ಲ. ಆದ್ರೆ ಈ ಒಂದು ಕಪ್ಪತ್ತಗುಡ್ಡ ಆಗಿರ್ಬೋದು ಮತ್ತು ಹಟ್ಟಿ ಚಿನ್ನದ ಗಣಿಯಿಂದನೂ ಕೂಡ ಆ ಚಿನ್ನ ಬರ್ತಾ ಇತ್ತು ಅಂತ ಕೂಡ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರಬಹುದು ಕಪ್ಪತ್ತಗುಡ್ಡದಲ್ಲಿರುವಂತಹ ಈ ಒಂದು ಚಿನ್ನದ ನಿಕ್ಷೇಪ ಯಾವ ರೀತಿ ಇದೆ ಅಂತ ಹೇಳಿ ಕೂಡ ತೋರಿಸ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೂಡ ಇಲ್ಲಿ ಏನು ಒಂದು ಚಿನ್ನವನ್ನು ತೆಗೆಯುವಂತ ಕೆಲಸ ಆಗ್ತಾ ಇತ್ತು. ತಳಭಾಗದಲ್ಲಿ ಟ್ರೇನ್ ಮುಖಾಂತರದ ಟ್ರೇನಿನ ಹಳಿ ಯಾವ ರೀತಿ ಇರ್ತಾವೆ ಆ ರೀತಿ ಹಳಿಗಳನ್ನು ಕೂಡ ಹಾಕಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ತಾ ಇದ್ರು. ಅಪಾರ ಪ್ರಮಾಣದ ಚಿನ್ನ ಸಿಗ್ತಾ ಇತ್ತು. ಇದು 1907ರಲ್ಲಿ ಕೂಡ ಇಲ್ಲಿ ಬ್ರಿಟಿಷರು ಹೋದ ನಂತರ ಇಲ್ಲಿ ಏನು ಚಿನ್ನದ ನಿಧಿಯನ್ನು ತೆಗೆಯೋದನ್ನು ಬಿಟ್ಟರು. ಅದಾದ ನಂತರ ಹಟ್ಟಿ ಚಿನ್ನದ ಗಣಿಯವರು ಕೂಡ ಇಲ್ಲಿ ಕೆಲವು ವರ್ಷಗಳ ಕಾಲ ಕೂಡ ಗಣಿಗಾರಿಕೆ ಮಾಡಿದ್ರು. ಆ ಸಮಯದಲ್ಲಿ ಕೂಡ ಸಾಕಷ್ಟು ಚಿನ್ನವನ್ನು ಸಿಗ್ತಾ ಇತ್ತು. ಇತ್ತೀಚೆಗೆ ಇದೊಂದು ವನ್ಯಜೀವಿ ಧಾಮ ಅಂತ ಹೇಳಿ ಕಪ್ಪತ್ತಗುಡ್ಡ ಘೋಷಣೆ ಮಾಡಿದ ನಂತರ ಇಲ್ಲಿ ಚಿನ್ನದ ಏನು ಅನ್ವೇಷಣೆ ಮಾಡೋದು ಕೂಡ ನಿಂದಿಸಿದ್ದಾರೆ. ನಾವು ಇಲ್ಲಿ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನು ಈ ರೀತಿ ಚಿನ್ನದ ಇವು ಕೂಡ ಗೊತ್ತಾಗ್ತಾ ಇದೆ. ಲೋಹ ಏನು ಚಿನ್ನದ ಹಳದಿ ಬಣ್ಣದ ಏನು ಚಿನ್ನ ಕೂಡ ಇಂತಲ್ಲಿ ಸಿಗ್ತಾ ಇದೆ. ಈ ರೀತಿ ಚಿನ್ನವನ್ನು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು. ಇದು ಸಾಕಷ್ಟು ಕುತೂಹಲಕ್ಕಿನೂ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಬಲ್ಡೋಟ ಕಂಪನಿ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲು ಸರ್ಕಾರಕ್ಕೆ ಪರ್ಮಿಷನ್ ಕೇಳಿದ್ರು. ಆದ್ರೆ ಕಪ್ಪತ್ತಗುಡ್ಡವನ್ನು ವನ್ಯಜೀವಿ ಧಾಮ ಮಾಡಬೇಕಂತೇಳಿ ತೋಂಟದಾರ ಶ್ರೀಗಳು ಸೇರಿದಂತೆ ಇಡೀ ಗದಗ ಜಿಲ್ಲೆಯ ಜನರು ಹೋರಾಟ ಮಾಡಿದ ಪ್ರತಿಫಲವಾಗಿ ಇಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ನಡೀತಾ ಇಲ್ಲ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸುವರ್ಣ ನಿಕ್ಷೇಪ. ಗದಗದ ಕಪ್ಪತಗುಡ್ಡದಲ್ಲಿ ಅಪಾರ ಚಿನ್ನದ ಸಂಪತ್ತು ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಐತಿಹಾಸಿಕ ನಂಟಿದೆಯಂತೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಲಾಗ್ತಾ ಇತ್ತು. ಚಾಲುಕ್ಯರ ಅವಧಿಯಲ್ಲೂ ಕೂಡ ಇದೇ ಕಪ್ಪತಗುಡ್ಡದಲ್ಲಿ ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇತ್ತು. ಕಪ್ಪತಗುಡ್ಡದ ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂತ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ, ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ, ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂತಹ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂತಹ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ತಗುಡ್ಡದಲ್ಲಿರುವಂತಹ ಚಿನ್ನದ ನಿಕ್ಷೇಪ ಇರುವಂತಹ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ತಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ. ಯಾಕಂತಂದ್ರೆ ಕಪ್ಪತ್ತಗುಡ್ಡದಲ್ಲಿ ಇತ್ತೀಚೆಗೆ ಸಂಶೋಧನೆ ಮಾಡದಂತ ಸಮಯದಲ್ಲಿ ಕೂಡ ಇಲ್ಲಿ ಸಾಕಷ್ಟು
ಸಂಪತ್ತಿದೆ, ಇಲ್ಲಿ ಚಿನ್ನ ಇದೆ, ಕಬ್ಬಿಣವಿದೆ, ಈ ರೀತಿ ಸಾಕಷ್ಟು ಸಂಪತ್ತಿದೆ. ಆದ್ರೆ ಈ ಹಿಂದೆ ರಾಜ ಮಹಾರಾಜರು ಕೂಡ ಕಪ್ಪತ್ತಗುಡ್ಡದಲ್ಲಿರುವಂತಹ ಅಪಾರ ಚಿನ್ನವನ್ನು ಕೂಡ ನಿಕ್ಷೇಪಗಳಿಂದ ಚಿನ್ನವನ್ನು ತೆಗೆದು ಆಭರಣಗಳನ್ನು ಕೂಡ ಮಾರ್ತಾ ಇದ್ರು. ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಒಂದ್ ಕಡೆ ಏನಂತಂದ್ರೆ ಲಕ್ಕುಂಡಿಯಲ್ಲಿ ಟಂಕಶಾಲೆ ಏನಿತ್ತು, ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂದ್ರೆ ಲಕ್ಕುಂಡಿಯಲ್ಲಿ ಯಾವುದೇ ರೀತಿಯಿಂದ ಚಿನ್ನದ ನಿಕ್ಷೇಪಗಳಿಲ್ಲ. ಆದ್ರೆ ಈ ಒಂದು ಕಪ್ಪತ್ತಗುಡ್ಡ ಆಗಿರ್ಬೋದು ಮತ್ತು ಹಟ್ಟಿ ಚಿನ್ನದ ಗಣಿಯಿಂದನೂ ಕೂಡ ಆ ಚಿನ್ನ ಬರ್ತಾ ಇತ್ತು ಅಂತ ಕೂಡ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರಬಹುದು ಕಪ್ಪತ್ತಗುಡ್ಡದಲ್ಲಿರುವಂತ ಈ ಒಂದು ಚಿನ್ನದ ನಿಕ್ಷೇಪ ಯಾವ ರೀತಿ ಇದೆ ಅಂತ ಹೇಳಿ ಕೂಡ ತೋರಿಸ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೂಡ ಇಲ್ಲಿ ಏನು ಒಂದು ಚಿನ್ನವನ್ನು ತೆಗೆಯುವಂತ ಕೆಲಸ ಆಗ್ತಾ ಇತ್ತು. ತಳಭಾಗದಲ್ಲಿ ಟ್ರೈನ್ ಮುಖಾಂತರದ ಟ್ರೈನಿನ ಹಳಿ ಯಾವ ರೀತಿ ಇರ್ತಾವೆ ಆ ರೀತಿ ಹಳಿಗಳನ್ನು ಕೂಡ ಹಾಕಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ತಾ ಇದ್ರು. ಅಪಾರ ಪ್ರಮಾಣದ ಚಿನ್ನ ಸಿಗ್ತಾ ಇತ್ತು. ಇದು 1907ರಲ್ಲಿ ಕೂಡ ಇಲ್ಲಿ ಬ್ರಿಟಿಷರು ಹೋದ ನಂತರ ಇಲ್ಲಿ ಏನು ಚಿನ್ನದ ನಿಧಿಯನ್ನು ತೆಗೆಯೋದನ್ನು ಬಿಟ್ಟರು. ಅದಾದ ನಂತರ ಹಟ್ಟಿ ಚಿನ್ನದ ಗಣಿಯವರು ಕೂಡ ಇಲ್ಲಿ ಕೆಲವು ವರ್ಷಗಳ ಕಾಲ ಕೂಡ ಗಣಿಗಾರಿಕೆ ಮಾಡಿದ್ರು. ಆ ಸಮಯದಲ್ಲಿ ಕೂಡ ಸಾಕಷ್ಟು ಚಿನ್ನವನ್ನು ಸಿಗ್ತಾ ಇತ್ತು. ಇತ್ತೀಚೆಗೆ ಇದೊಂದು ವನ್ಯಜೀವಿ ಧಾಮ ಅಂತ ಹೇಳಿ ಕಪ್ಪತ್ತಗುಡ್ಡ ಘೋಷಣೆ ಮಾಡಿದ ನಂತರ ಇಲ್ಲಿ ಚಿನ್ನದ ಏನು ಅನ್ವೇಷಣೆ ಮಾಡೋದು ಕೂಡ ನಿಂದಿಸಿದ್ದಾರೆ. ನಾವು ಇಲ್ಲಿ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನು ಈ ರೀತಿ ಚಿನ್ನದ ಇವು ಕೂಡ ಗೊತ್ತಾಗ್ತಾ ಇದೆ. ಲೋಹ ಏನು ಚಿನ್ನದ ಹಳದಿ ಬಣ್ಣದ ಏನು ಚಿನ್ನ ಕೂಡ ಇಂತಲ್ಲಿ ಸಿಗ್ತಾ ಇದೆ. ಈ ರೀತಿ ಚಿನ್ನವನ್ನು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು. ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಬಲ್ಡೋಟ ಕಂಪನಿ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲು ಸರ್ಕಾರಕ್ಕೆ ಪರ್ಮಿಷನ್ ಕೇಳಿದ್ರು. ಆದ್ರೆ ಕಪ್ಪತ್ತಗುಡ್ಡವನ್ನು ವನ್ಯಜೀವಿ ಧಾಮ ಮಾಡಬೇಕಂತೇಳಿ ತೋಂಟದಾರ ಶ್ರೀಗಳು ಸೇರಿದಂತೆ ಇಡೀ ಗದಗ ಜಿಲ್ಲೆಯ ಜನರು ಹೋರಾಟ ಮಾಡಿದ ಪ್ರತಿಫಲವಾಗಿ ಇಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ನಡೀತಾ ಇಲ್ಲ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್. ಸುವರ್ಣ ನಿಕ್ಷೇಪ ಗದಗದ ಕಪ್ಪತ್ತಗುಡ್ಡದಲ್ಲಿ ಅಪಾರ ಚಿನ್ನದ ಸಂಪತ್ತು ಅಡಗಿದೆ ಅಂತ ಹೇಳಲಾಗ್ತಾ ಇದೆ. ಕಪ್ಪತ್ತಗುಡ್ಡದಲ್ಲಿ ಚಿನ್ನದ ಗಣಿಗಾರಿಕೆ ಐತಿಹಾಸಿಕ ನಂಟಿದೆಯಂತೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಚಿನ್ನದ ಗಣಿಗಾರಿಕೆ ನಡೆಸಲಾಗ್ತಾ ಇತ್ತು. ಚಾಲುಕ್ಯರ ಅವಧಿಯಲ್ಲೂ ಕೂಡ ಇದೇ ಕಪ್ಪತ್ತಗುಡ್ಡದಲ್ಲಿ ಗಣಿಗಾರಿಕೆಯನ್ನು ನಡೆಸಲಾಗ್ತಾ ಇತ್ತು. ಕಪ್ಪತ್ತಗುಡ್ಡದ ಗುಹೆಯಲ್ಲಿ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡಿದೆ. ಐತಿಹಾಸಿಕ ಲಕ್ಕುಂಡಿ ಗ್ರಾಮದಲ್ಲಿ ನಿಧಿ ಸಿಕ್ಕ ಬೆನ್ನಲ್ಲೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ಕಲ್ಯಾಣ ಚಾಲುಕ್ಯರು ವಿಜಯನಗರ ಅರಸರು ಆಳ್ವಿಕೆ ಮಾಡಿದಂತ ಲಕ್ಕುಂಡಿಯಲ್ಲಿ ಟಂಕಶಾಲೆ ಇತ್ತು. ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಆ ಬಗ್ಗೆ ರಿಪಬ್ಲಿಕ್ ಕನ್ನಡ ಇವಾಗ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದೆ. ರಿಯಾಲಿಟಿ ಚೆಕ್ ಕೂಡ ಮಾಡ್ತಾ ಇದೆ. ನಾವೇನು ನೋಡ್ತಾ ಇರೋದು ಇದು ಕಪ್ಪತ್ತಗುಡ್ಡದ ಇದು ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತ ಕರೆಸಿಕೊಳ್ಳುವ ಕಪ್ಪತ್ತಗುಡ್ಡದಲ್ಲಿರುವಂತಹ ಒಂದು ಚಿನ್ನದ ಗವಿ. ಈ ಒಂದು ಚಿನ್ನದ ಗವಿಯಲ್ಲಿ ಕೂಡ ಈ ಹಿಂದೆ ವಿಜಯನಗರ ಅರಸರಾಗಿರ್ಬೋದು, ಕಲ್ಯಾಣ ಚಾಲುಕ್ಯರಾಗಿರ್ಬೋದು, ಅದಾದ ನಂತರ ಇಲ್ಲಿ ಬ್ರಿಟಿಷರು ಕೂಡ ಚಿನ್ನದ ಗಣಿಗಾರಿಕೆ ಮಾಡಿದ್ದಿರುವಂತಹ ಕುರುಹುಗಳು ಕೂಡ ಸಾಕಷ್ಟಿದ್ದಾವೆ. ನಾವಿವಾಗ ಏನು ಕಪ್ಪತ್ತಗುಡ್ಡದಲ್ಲಿರುವಂತಹ ಚಿನ್ನದ ನಿಕ್ಷೇಪ ಇರುವಂತಹ ಒಂದು ಪ್ರದೇಶದಲ್ಲಿದ್ದೇವೆ. ನಾವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಚಿನ್ನವನ್ನು ಈ ಒಂದು ಕಪ್ಪತ್ತಗುಡ್ಡದಲ್ಲಿ ತೆಗಿತಾ ಇದ್ರು ಅಂತ ಹೇಳಿ. ಯಾಕಂತಂದ್ರೆ ಕಪ್ಪತ್ತಗುಡ್ಡದಲ್ಲಿ ಇತ್ತೀಚೆಗೆ ಸಂಶೋಧನೆ ಮಾಡದಂತ ಸಮಯದಲ್ಲಿ ಕೂಡ ಇಲ್ಲಿ ಸಾಕಷ್ಟು ಸಂಪತ್ತಿದೆ, ಇಲ್ಲಿ ಚಿನ್ನ ಇದೆ, ಕಬ್ಬಿಣವಿದೆ, ಈ ರೀತಿ ಸಾಕಷ್ಟು ಸಂಪತ್ತಿದೆ. ಆದ್ರೆ ಈ ಹಿಂದೆ ರಾಜ ಮಹಾರಾಜರು ಕೂಡ ಕಪ್ಪತ್ತಗುಡ್ಡದಲ್ಲಿರುವಂತಹ ಅಪಾರ ಚಿನ್ನವನ್ನು ಕೂಡ ನಿಕ್ಷೇಪಗಳಿಂದ ಚಿನ್ನವನ್ನು ತೆಗೆದು ಆಭರಣಗಳನ್ನು ಕೂಡ ಮಾರ್ತಾ ಇದ್ರು. ಇತಿಹಾಸ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಒಂದ್ ಕಡೆ ಏನಂತಂದ್ರೆ ಲಕ್ಕುಂಡಿಯಲ್ಲಿ ಟಂಕಶಾಲೆ ಏನಿತ್ತು, ಆ ಟಂಕಶಾಲೆಗೆ ಎಲ್ಲಿಂದ ಚಿನ್ನ ಬರ್ತಾ ಇತ್ತು ಅಂದ್ರೆ ಲಕ್ಕುಂಡಿಯಲ್ಲಿ ಯಾವುದೇ ರೀತಿಯಿಂದ ಚಿನ್ನದ ನಿಕ್ಷೇಪಗಳಿಲ್ಲ. ಆದ್ರೆ ಈ ಒಂದು ಕಪ್ಪತ್ತಗುಡ್ಡ ಆಗಿರ್ಬೋದು ಮತ್ತು ಹಟ್ಟಿ ಚಿನ್ನದ ಗಣಿಯಿಂದನೂ ಕೂಡ ಆ ಚಿನ್ನ ಬರ್ತಾ ಇತ್ತು ಅಂತ ಕೂಡ ಸಂಶೋಧಕರು ಕೂಡ ಹೇಳ್ತಾ ಇದ್ದಾರೆ. ನಾವಿಲ್ಲಿ ನೋಡ್ತಾ ಇರಬಹುದು ಕಪ್ಪತ್ತಗುಡ್ಡದಲ್ಲಿರುವಂತಹ ಈ ಒಂದು ಚಿನ್ನದ ನಿಕ್ಷೇಪ ಯಾವ ರೀತಿ ಇದೆ ಅಂತ ಹೇಳಿ ಕೂಡ ತೋರಿಸ್ತಾ ಇದ್ದೇವೆ. ಇಲ್ಲಿ ನೋಡ್ತಾ ಇರಬಹುದು ಈ ಹಿಂದೆ ಬ್ರಿಟಿಷರ ಕಾಲದಲ್ಲಿ ಕೂಡ ಇಲ್ಲಿ ಏನು ಒಂದು ಚಿನ್ನವನ್ನು ತೆಗೆಯುವಂತ ಕೆಲಸ ಆಗ್ತಾ ಇತ್ತು. ತಳಭಾಗದಲ್ಲಿ ಟ್ರೈನ್ ಮುಖಾಂತರದ ಟ್ರೈನಿನ ಹಳಿ ಯಾವ ರೀತಿ ಇರ್ತಾವೆ ಆ ರೀತಿ ಹಳಿಗಳನ್ನು ಕೂಡ ಹಾಕಿ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡ್ತಾ ಇದ್ರು. ಅಪಾರ ಪ್ರಮಾಣದ ಚಿನ್ನ ಸಿಗ್ತಾ ಇತ್ತು. ಇದು 1907ರಲ್ಲಿ ಕೂಡ ಇಲ್ಲಿ ಬ್ರಿಟಿಷರು ಹೋದ ನಂತರ ಇಲ್ಲಿ ಏನು ಚಿನ್ನದ ನಿಧಿಯನ್ನು ತೆಗೆಯೋದನ್ನು ಬಿಟ್ಟರು. ಅದಾದ ನಂತರ ಹಟ್ಟಿ ಚಿನ್ನದ ಗಣಿಯವರು ಕೂಡ ಇಲ್ಲಿ ಕೆಲವು ವರ್ಷಗಳ ಕಾಲ ಕೂಡ ಗಣಿಗಾರಿಕೆ ಮಾಡಿದ್ರು. ಆ ಸಮಯದಲ್ಲಿ ಕೂಡ ಸಾಕಷ್ಟು ಚಿನ್ನವನ್ನು ಸಿಗ್ತಾ ಇತ್ತು. ಇತ್ತೀಚೆಗೆ ಇದೊಂದು ವನ್ಯಜೀವಿ ಧಾಮ ಅಂತ ಹೇಳಿ ಕಪ್ಪತ್ತಗುಡ್ಡ ಘೋಷಣೆ ಮಾಡಿದ ನಂತರ ಇಲ್ಲಿ ಚಿನ್ನದ ಏನು ಅನ್ವೇಷಣೆ ಮಾಡೋದು ಕೂಡ ನಿಂದಿಸಿದ್ದಾರೆ. ನಾವು ಇಲ್ಲಿ ಭಾಗದಲ್ಲಿ ಕೂಡ ನೋಡ್ತಾ ಇರಬಹುದು ಸಣ್ಣ ಸಣ್ಣ ಪ್ರಮಾಣದಲ್ಲಿ ಏನು
ಈ ರೀತಿ ಚಿನ್ನದ ಇವು ಕೂಡ ಗೊತ್ತಾಗ್ತಾ ಇದೆ. ಲೋಹ ಏನು ಚಿನ್ನದ ಹಳದಿ ಬಣ್ಣದ ಏನು ಚಿನ್ನ ಕೂಡ ಇಂತಲ್ಲಿ ಸಿಗ್ತಾ ಇದೆ. ಈ ರೀತಿ ಆ ಚಿನ್ನವನ್ನು ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ರು. ಇದು ಸಾಕಷ್ಟು ಕುತೂಹಲಕ್ಕೆ ಕೂಡ ಎಡೆ ಮಾಡಿಕೊಡ್ತಾ ಇದೆ. ಇವಾಗ ಬಲ್ಡೋಟ ಕಂಪನಿ ಕೂಡ ಇಲ್ಲಿ ಚಿನ್ನದ ಗಣಿಗಾರಿಕೆ ಮಾಡಲು ಸರ್ಕಾರಕ್ಕೆ ಪರ್ಮಿಷನ್ ಕೇಳಿದ್ರು. ಆದ್ರೆ ಕಪ್ಪತ್ತಗುಡ್ಡವನ್ನು ವನ್ಯಜೀವಿ ಧಾಮ ಮಾಡಬೇಕಂತೇಳಿ ತೋಂಟದಾರ ಶ್ರೀಗಳು ಸೇರಿದಂತೆ ಇಡೀ ಗದಗ ಜಿಲ್ಲೆಯ ಜನರು ಹೋರಾಟ ಮಾಡಿದ ಪ್ರತಿಫಲವಾಗಿ ಇಲ್ಲಿ ಯಾವುದೇ ರೀತಿ ಗಣಿಗಾರಿಕೆ ನಡೀತಾ ಇಲ್ಲ. ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಗದಗ್.